सर इकड़े बन्नी ಚೇರಲ್ಲೇ ಇದೆ ಆರಾಮಾಗಿ ನಿರಾಮಾಗಿ ನಾನು ಎಲ್ಲೇ ಹೋಗಲ್ಲ ಇಲ್ಲೇ ಇರ್ತೀನಿ ಮತ್ತೆ ಬಂದಾರೆಲ್ಲ ಮಾತಾಡ್ಬೇಕು ಪಾಪ ದೂರ್ಲಿಂದ ಬಂದಿರ್ತಾರೆ 6 ಗಂಟೆ ಆದ್ರೆ ಸರ್ ನಮ್ಮ ದರ್ಶಿಗೆ ಆಮೇಲೆ ಮಾತಾಡ್ತೀನಿ ಯಾರನ್ನು ಬೇಕಾದರೂ ಭೇಟಿಯಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಯ್ಕೆಯಾಗಿರೋದು ನಮ್ಮಂಥವ್ರಿಗೆ ಕೂಡ ಬಹಳ ಖುಷಿಯಾಗಿದೆ. ಇಂಥ ರಾಮಪ್ಪರವರ ಕೆಲಸ ಸಾರ್ವಜನಿಕವಾಗಿ ಇಡೀ ರಾಜ್ಯಕ್ಕೆ ಅವರ ಸಮುದಾಯಕ್ಕೆ ಅನುಕೂಲ ಆಗಲಿ, ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಯುವ ನಾಯಕರಾಗಿ ಆಯ್ಕೆಯಾಗಿ ಬರಲಿ ಅಂತ ನಮ್ಮಂಥವ್ರ ಆಸೆ. ನಮಸ್ಕಾರ ಸರ್, ನಾನು ಚಿತ್ರದುರ್ಗ ನೇರ್ಲುಗುಂಟೆಯಲ್ಲಿ ನಮ್ಮ ರಾಮಪ್ಪ ಅವರ ಊರಿನಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ. ಅವರು ನನ್ನ ಅಭಿಮಾನಿ. ಆ ಊರಿನಲ್ಲಿ ತುಂಬ ಇವರು ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ನಮಗೂ ಕೂಡ ಗೊತ್ತಿಲ್ಲ. ನಾವೀಗ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಬಂದಂಥ ಈಗ ಚಿತ್ರದುರ್ಗದಲ್ಲಿ ನಾವೀಗ ಅಲ್ಲಿ ಸ್ಥಳೀಯವಾಗಿ ನಾವು ಅಲ್ಲೇ ಈಗ ಚಿತ್ರದುರ್ಗದಲ್ಲಿ ಆಲ್ರೆಡಿ ವಾಸವಾಗಿದ್ದೀವಿ. ಈಗ ನಾನು ಚಿತ್ರದುರ್ಗ ಜಿಲ್ಲಾ ಆಲಮತ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾಗಿ ಅವರ ಅಭಿಮಾನಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಮ್ಮ ಲೋಕೇಶ್ ಅಣ್ಣ ಮತ್ತು ನಮ್ಮ ಇತರೆ ಸಂಘಟನೆ ಕೂಡ ವೆಹಿಕಲ್ ಮಾಡಿಕೊಂಡು ಒಂದು 500 ಜನ ಕೂಡ ನಮ್ಮ ಅಭಿನಂದನೆ ಸಲ್ಲಿಸೋಕ್ಕೆ ನಾವು ಬಂದಿದ್ದೀವಿ ಸರ್. ಈಗ ಜೋರು ಮಾಡಿ ನಮಸ್ಕಾರ. ಚಿತ್ರದುರ್ಗದಿಂದ ರಾಮಪ್ಪನವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ರಾಮಪ್ಪನವರು ಸುಮಾರು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ದುಡಿದಿರುತ್ತಾರೆ. ಸರ್ಕಾರ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗುರುತಿಸಿ ಅವರಿಗೆ ನಮ್ಮ ಚಿತ್ರದುರ್ಗ ಬಯಲುಸೀಮೆಗೆ ಒಳ್ಳೆಯ ಸ್ಥಾನಮಾನ ನೀಡಿರುತ್ತಾರೆ. ನಾವು ಚಿತ್ರದುರ್ಗ ಕನಕ ನೌಕರರ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ಕುರುಬರ ಸಂಘದ ಗೌರವಾಧ್ಯಕ್ಷರಾಗಿ ಮತ್ತು ಚಿತ್ರದುರ್ಗ ನಮ್ಮ ಸ್ನೇಹಿತರಾದ ಓಂಕಾರಪ್ಪ ಅವರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಾ ಸರ್ ಇವತ್ತು? ನಾವು ಸುಮಾರು ಚಿತ್ರದುರ್ಗದಿಂದ ಒಂದು 500ರಿಂದ 600 ಜನ ಬಂದಿದ್ದೀವಿ. ಸುಮಾರು ಎಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಪಕ್ಷದ ಎಲ್ಲ ಶಿಸ್ತಿನ ಸಿಪಾಯಿಗಳು ಮತ್ತು ಜನಾಂಗದವರು ಸಹ ಬಂದಿದ್ದೀವಿ. ಇವ್ರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ರಾಮಪ್ಪನವರು ಬುದ್ಧಿವಂತರು, ಹಿಂದುಳಿದ ಜಾಗತಿಗೆ ಗುರುತಿಸಿರೋದ್ರಿಂದ ಈ ಒಂದು ಸಮಾಜದವರು ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆಯ ಗೌರವ ಸಲ್ಲಿಸಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದ್ದೇನೆ. ಸರ್, ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ, ಏನು ಹೇಳ್ತೀರಾ ಸರ್?
ನೋಡಿ, ಇವಾಗ ನಮ್ಮ ಭುವಿ ಸಮುದಾಯಕ್ಕೆ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ಈ ನಿಗಮದ ಮುಖಾಂತರ ಮಾತ್ರ ಸಾಧ್ಯ. ಹಾಗಾಗಿ ಈ ಒಂದು ನಿಗಮವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ, ಚುಕ್ಕಾಣಿ ಹಿಡಿಲಿಕ್ಕೆ ನಮ್ಮದೇ ಸಮುದಾಯದವರು ಮತ್ತು ಹಿರಿಯರು ಅನುಭವಿಸಿದವರು ಈ ಒಂದು ಸ್ಥಾನಕ್ಕೆ ಬಂದಿದೆ ಅಂದ ಬಳಿಕ ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ರೀತಿಯಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ಬಹಳಷ್ಟು ಸಂತೋಷದಿಂದ ಅವರಿಗೆ ಬರಮಾಡಿಕೊಂಡು ಆ ಒಂದು ಸ್ಥಾನದಲ್ಲಿ ಕೂತಿದ್ದಕ್ಕೆ ನಮ್ಮ ಜನಾಂಗಕ್ಕೆ ಬಹಳ ಸಂತೋಷ ಆಗಿದೆ. ಸರ್, ಇವತ್ತು ಒಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೀರಾ, ಅದರ ಬಗ್ಗೆ ಪದಗ್ರಹಣ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಹಾಗೂ ನಮ್ಮ ಜನಾಂಗದ ಏನು ಇಷ್ಟಪಡ್ತೀನಿ ಸರ್? ನಾನು ಪ್ರಥಮ ಬಾರಿಗೆ ಈ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಪದಗ್ರಹಣ ಮಾಡ್ತಿದ್ದೇನೆ. ನನಗೆ ಇದಕ್ಕೂ ಮೊದಲು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನಗೆ ಸಮಾಜದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬಹಳ ಕೆಳ ಸಮುದಾಯದ ಸಮಾಜ ಆಗಿದೆ. ಇಂಥ ಸಮಾಜದ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ನನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ತಮ್ಮ ಮುಖೇನ ಇಡೀ ನಮ್ಮ ರಾಜ್ಯದ ಜನತೆಗೆ ತಿಳಿಸ್ತೇನೆ. ಇದಕ್ಕೆ ಪೂರಕವಾಗಿ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು, ಶಾಸಕರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಅವರೆಲ್ಲದಕ್ಕೂ ಮೀರಿ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಇಮ್ಮಡಿ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ಈ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮದ ಮೂಲಕ ನಾನು ನಮ್ಮ ಸಮಾಜದ ಜನರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಸಮಾಜದ ಯುವಕರಿಗೆ ಏನು ಹೇಳ್ತೀರಾ ಸರ್? ನಮ್ಮ ಸಮಾಜದಿಂದ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಸಂಪೂರ್ಣವಾಗಿ ಮಾಹಿತಿ ಪಡೆದು ಯುವಕರಿಗೆ ನೇರ ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ಸ್ವಯಂ ಉದ್ಯೋಗವನ್ನು ಕೈಗೊಳ್ತಕ್ಕಂಥದ್ದಾಗಿರ್ಬೋದು, ರೈತರಿಗೆ ಬೋರ್ವೆಲ್ಲು ಮತ್ತು ಪಂಪ್ಸೆಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಮತ್ತು ಗಂಗಾ ಕಲ್ಯಾಣ ಆಗಿರ್ತಕ್ಕಂಥದ್ದು ಕಾರ್ಯಕ್ರಮಗಳಿರ್ಬೋದು, ಮತ್ತು ವಾಹನಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು, ಮತ್ತು ಈ LPS ಅಂತಕ್ಕಂಥದ್ದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತಕ್ಕಂಥದ್ದು, ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ DK ಶಿವಕುಮಾರ್ ಸಾಹೇಬರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸುವ ಮೂಲಕ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟ ಕಾರ್ಯಕ್ರಮಗಳು ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಮುಂದೆ ವಿಶೇಷವಾಗಿ ಬೇರೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ಗಳೇನಾದರೂ? ನಾನು ಈಗ ತಾನೇ ಕಚೇರಿಗೆ ಪ್ರವೇಶ ಮಾಡಿದ್ದೇನೆ. ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವ್ಯಾವ ಕಾರ್ಯಕ್ರಮಗಳಿದೆ, ಯಾವ್ಯಾವ ಸವಲತ್ತುಗಳಿದೆ, ಆ ಸವಲತ್ತುಗಳನ್ನು ಯಾವ ರೀತಿ ತಲುಪಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವರ ಮುಖೇನ ನಾನು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಕೈಗೊಳ್ತೇನೆ. ಧನ್ಯವಾದಗಳು ಸರ್.